ನಾರಾಯಣ ಗುರು ಜಯಂತಿಯು ಭಾರತದ ಕೇರಳದ ಆಧ್ಯಾತ್ಮಿಕ ನಾಯಕ ಮತ್ತು ಸಮಾಜ ಸುಧಾರಕ ಶ್ರೀ ನಾರಾಯಣ ಗುರುಗಳ ಜನ್ಮ ದಿನಾಚರಣೆಯ ಮಹತ್ವದ ಸಂದರ್ಭವಾಗಿದೆ. ಸೆಪ್ಟೆಂಬರ್ 7, 1856ರಂದು ಕೇರಳದ ಚೆಂಪಂಜಂತಿ ಗ್ರಾಮದಲ್ಲಿ ಜನಿಸಿದ ಶ್ರೀ ನಾರಾಯಣ ಗುರುಗಳು ಸಾಮಾಜಿಕ ತಾರತಮ್ಯ ಮತ್ತು ಕಠಿಣ ಜಾತಿ ಶ್ರೇಣಿಗಳ ಸಮಯದಲ್ಲಿ ಭರವಸೆ ಮತ್ತು ಜ್ಞಾನೋದಯದ ಸಂಕೇತವಾಗಿ ಹೊರಹೊಮ್ಮಿದರು. ಅವರ ಜೀವನ ಮತ್ತು ಬೋಧನೆಗಳು ಕೇರಳ ಮತ್ತು ಅದರಾಚೆಗಿನ ಜನರ ಮೇಲೆ ಆಳವಾದ ಪ್ರಭಾವ ಬೀರಿದೆ. ಅವರ ಜನ್ಮದಿನವನ್ನ ಮಲಯಾಳಂ ಕ್ಯಾಲೆಂಡರ್ನಲ್ಲಿ ಚಿಂಗಂ ಮಾಸದ ಚತಾಯಂ ನಕ್ಷತ್ರದ ದಿನದಂದು ಆಚರಿಸಲಾಗುತ್ತೆ. ಈ ವರ್ಷ ಇದನ್ನ ಸೆಪ್ಟೆಂಬರ್ 7 ಭಾನುವಾರದಂದು ಆಚರಿಸಲಾಯಿತು. ಶ್ರೀ ನಾರಾಯಣ ಗುರುಗಳ ಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದ ಅನ್ವೇಷಣೆಯು ಅವರನ್ನ ಭಾರತದಾದ್ಯಂತ ವ್ಯಾಪಕವಾಗಿ ಪ್ರಯಾಣಿಸಲು ಕಾರಣವಾಯಿತು. ಅವರು ವಿವಿಧ ಧಾರ್ಮಿಕ ಮತ್ತು ತಾತ್ವಿಕ ಗ್ರಂಥಗಳನ್ನು ಅಧ್ಯಯನ ಮಾಡಿದರು ಮತ್ತು ವಿವಿಧ ಸಂಪ್ರದಾಯಗಳ ವಿದ್ವಾಂಸರು ಮತ್ತು ಆಧ್ಯಾತ್ಮಿಕ ನಾಯಕರೊಂದಿಗೆ ತೊಡಗಿಸಿಕೊಂಡರು. ಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನ ಕರ್ನಾಟಕದಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಅದೇ ರೀತಿ ಈ ವರ್ಷವೂ ಕೂಡ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತಿಯ ಆಚರಣೆಯನ್ನ ಆಯೋಜಿಸಲಾಗಿತ್ತು. ಇದರ ಅಂಗವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತಿಯನ್ನ ಮೆರವಣಿಗೆ ಮೂಲಕ ಬಹಳ ಸೊಗಸಾಗಿ ಆಚರಿಸಲಾಯಿತು. ಈ ಮೆರವಣಿಗೆಯಲ್ಲಿ ಸ್ವಾಮೀಜಿಗಳು ಸೇರಿದಂತೆ ಹಲವು ಗಣ್ಯರು, ಪ್ರಮುಖರು ಹಾಗೂ ನಾರಾಯಣ ಗುರುಗಳ ಅನುಯಾಯಿಗಳು ಪಾಲ್ಗೊಂಡು ಸಂತಸ ವ್ಯಕ್ತಪಡಿಸಿದ್ರು. ಈ ಮೆರವಣಿಗೆಯು ಬೆಂಗಳೂರಿನ ಬಿಬಿಎಂಪಿ ಆವರಣದಿಂದ ಆರಂಭವಾಗಿ ರವೀಂದ್ರ ಕಲಾಕ್ಷೇತ್ರದವರೆಗೂ ಬೆಳ್ಳಿ ರಥದಲ್ಲಿ ಸಾಗಿತು ಹಾಗೂ ಇದರ ಜೊತೆಗೆ ಶ್ರೀ ನಾರಾಯಣ ಗುರುಗಳ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಮತ್ತು ಶ್ರೀ ನಾರಾಯಣ ಗುರು ಜನ್ಮಸ್ಥಳ ಚಿಂಬಳಂತಿಯ ಗುಡಿಸಲು ಯಥಾವತ್ತಾಗಿ ನಿರ್ಮಿಸಿ ರಥ ಮತ್ತು ಶ್ರೀ ನಾರಾಯಣ ಗುರುಗಳು ಬಳಸುತ್ತಿದ್ದ ತಳ್ಳುವ ರಿಕ್ಷಾ ರಥಯಾತ್ರೆಯ ಮೂಲಕ ಶ್ರೀ ನಾರಾಯಣ ಗುರುಗಳ ಜನ್ಮದಿನೋತ್ಸವವನ್ನು ಸಂಭ್ರಮಿಸಲಾಯಿತು. ಈ ಸಂದರ್ಭದಲ್ಲಿ ಅಲ್ಲಿ ಬಂದಿದ್ದಂತಹ ಭಕ್ತ ಸಮೂಹ ಭಕ್ತಿ ಭಾವದೊಂದಿಗೆ ಭಜನೆ, ವಾದ್ಯ ವೃಂದಗಳು ಹಾಗೂ ಕಲಾ ತಂಡಗಳ ನೃತ್ಯದೊಂದಿಗೆ ಮೆರವಣಿಗೆಯು ಅದ್ಧೂರಿಯಾಗಿ ಜರುಗಿತು. ಒಟ್ಟಾರೆ ಹೇಳಬೇಕೆಂದರೆ ಹಬ್ಬದ ವಾತಾವರಣದೊಂದಿಗೆ ಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು.